ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿ ತಂಡವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಇಲ್ಲಿ ಭಾಗವಹಿಸಿರುವಂತಹ ತಂಡ BSF ಹಾಗೆ KSRP ವುಮನ್ ಹಾಗೆ KSISF, ಗೋವಾ ಪೊಲೀಸ್, CAR, ಟ್ರಾಫಿಕ್, BCP, ಪ್ರಿಸನ್, NCC, ಡಾಗ್ ಸ್ಕ್ವಾಡ್, ಎಕ್ಸೈಸ್, ಟ್ರಾಫಿಕ್ ವಾರ್ಡನ್, ಫೈರ್ ಸರ್ವಿಸ್, ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್, ಸ್ಕೌಟ್ ಅಂಡ್ ಗೈಡ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ಆರ್ಮಿ ಪಬ್ಲಿಕ್ ಶಾಲೆ ಕಾಮರಾಜ ರಸ್ತೆ, ಹಾಗೆ ಆರ್ಮಿ ಪಬ್ಲಿಕ್ ಶಾಲೆ, ಪ್ಯಾರಾಚೂಟ್ ರೆಜಿಮೆಂಟ್, JC ನಗರ, ಪೊಲೀಸ್ ಪಬ್ಲಿಕ್ ಶಾಲೆ, ಪ್ರೆಸಿಡೆನ್ಸಿ ಸ್ಕೂಲ್, ನಂದಿನಿ ಲೇಔಟ್, ಹಾಗೆ ಮಿತ್ರ ಅಕಾಡೆಮಿ ಅರಕೆರೆ ಬೆಂಗಳೂರು, ಬಾಪು ಹೈಸ್ಕೂಲ್ ಯಶವಂತಪುರ ಬೆಂಗಳೂರು, ಹಾಗೆ ರಾಜರಾಜೇಶ್ವರಿ ಇಂಗ್ಲಿಷ್ ಹೈಸ್ಕೂಲ್ ಯಶವಂತಪುರ, ಭಾರತ್ ಸೇವಾದಳ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ನಾಗಶೆಟ್ಟಹಳ್ಳಿ, ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ ವೆಂಕಟಾಪುರ, ಹಾಗೆ ಫ್ಲೋರೆನ್ಸ್ ಪಬ್ಲಿಕ್ ಸ್ಕೂಲ್ RT ನಗರ, ಹಾಗೆ ವಿಶೇಷವಾದಂಥ ಮಕ್ಕಳ ಶಾಲೆ ಅದು ಸಮರ್ಥನಂ, ಹಾಗೆ ರಮಣಶ್ರೀಯ ವಿದ್ಯಾರ್ಥಿಗಳು ಕೂಡ ಜೊತೆಯಾಗ್ತಾ ಇದ್ದಾರೆ. ಹಾಗೆ ಕ್ರಿಸ್ತು ಜಯಂತಿ ಕಾಲೇಜ್, NCC ಬ್ಯಾಂಡ್, ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು, ಪೊಲೀಸ್ ಪಬ್ಲಿಕ್ ಶಾಲೆ ವಿಶೇಷವಾದಂಥ ತಂಡ ಇದೆ. ಹಾಗೆ ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗಡಿ ರೋಡ್, ಸೈಂಟ್ ಫ್ಲಾರೆನ್ಸ್ ಸ್ಕೂಲ್ ಬೆಂಗಳೂರು, ಪ್ರೆಸಿಡೆನ್ಸಿ ಸ್ಕೂಲ್ NGEF ಲೇಔಟ್ ಕಸ್ತೂರಿ ನಗರ. ಇವರು ಅವರಿಗೆ ಒಂದು ಸೆಲ್ಯೂಟ್ ನೀಡ್ತಾ ನಮ್ಮ ದೇಶದ ಈ ಎಲ್ಲ ಔನ್ನತ್ಯಕ್ಕೆ ಅಥವಾ ಎಲ್ಲ ಅಭಿವೃದ್ಧಿ ಜೊತೆಗೆ ಅಂದು ಬಲಿದಾನವಾದಂಥ ತ್ಯಾಗ ಮಾಡಿದಂಥ ಎಲ್ಲರನ್ನೂ ಕೂಡ ಸ್ಮರಿಸ್ತಾ ವಿಶೇಷವಾದಂಥ ತುಕಡಿಗಳನ್ನ ಗಮನಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪ್ನಲ್ಲಿ ಸಂಪೂರ್ಣವಾಗಿ ಇಡೀ ಮೈದಾನದ ಮೂಲಕ ಹಾದು ಬಂದು ವಿಶೇಷವಾಗಿ 1ನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ VC, DCP, CAR ಪಶ್ಚಿಮ ಅವರು ಪರಿವೀಕ್ಷಣೆ ಮತ್ತು ಗೌರವ ರಕ್ಷಣೆಯನ್ನ ಸ್ವೀಕರಿಸಿ ತಮ್ಮ ಯಥಾವತ್ತಾಗಿ ಇದ್ದಂಥ ಜಾಗಕ್ಕೆ ಬಂದು ಅವರು ಈಗ ನಿಂತು ಜನತೆಯನ್ನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭಕ್ಕೆ ಕೂಡ ಜೊತೆಯಲ್ಲಿರ್ತೇವೆ. ಅಂದರೆ ಒಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡೋದ್ರ ಜೊತೆಗೆ ಸಂದೇಶವನ್ನು ಕೂಡ ನೀಡಿ ತದನಂತರ ಅವರು ಇಲ್ಲಿ ನಡೆಯುವಂತಹ ಪಥ ಸಂಚಲನ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯಂತ ವಿಶೇಷವಾದಂತಹ ಸಂದರ್ಭವನ್ನ ನಾವು ನೇರ ಪ್ರಸಾರದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಮೂಲಕ ನಾವು ಗಮನಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಂದ್ರೆ ಸಂತೋಷ ಭರಿತರಾಗಿ ಎಲ್ಲರನ್ನೂ ಕೂಡ ಶುಭಾಶಯಗಳನ್ನ ವಿನಯ ಮಾಡ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು, ನಾವು ಭಾರತೀಯರು ಅನ್ನುವಂಥ ಆ ಒಂದು ಉದ್ಘೋಷದ ಜೊತೆಗೆ ಅಭಿಮಾನವನ್ನ ಮೂಡಿಸುವಂಥದ್ದು, ಆ ಹೆಮ್ಮೆ, ಹೆಗ್ಗಳಿಕೆ, ಕೆಚ್ಚೆದೆಯ ಸಂಕೇತ ಇದು ಭಾರತ ಅಂತ ಹೇಳ್ತಾ ಇದ್ದೀವಿ. ಇಡೀ ವಿಶ್ವದಾದ್ಯಂತ ಭಾರತವನ್ನ ತಮ್ಮದೇ ಆದಂಥ ನಿಲುವುಗಳ ಜೊತೆಗೆ ನಾವು ವೈಭವೀಕರಿಸುವಂಥ ಸಂದರ್ಭ. ಬ್ರಿಟಿಷರ ಆಳ್ವಿಕೆ ದಬ್ಬಾಳಿಕೆಯಿಂದ ಮುಕ್ತವಾದಂಥ ದೇಶ ಭಾರತ ದೇಶ. ತನ್ನದೇ ಆದಂಥ ನಿಲುವಿನ ಜೊತೆಗೆ ಅಭಿವೃದ್ಧಿಯ ಹರಿಕಾರದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ತೆರೆದ ಜೀಪ್ನಲ್ಲಿ ವಿಶೇಷವಾಗಿ ಪರಿವೀಕ್ಷಣೆಯನ್ನು ಮಾಡಿ ಗೌರವ ರಕ್ಷೆಯನ್ನು ಸ್ವೀಕರಿಸಿ ಅದು 1ನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ VC, DCP, CAR ಪಶ್ಚಿಮ ಅವರ ಒಂದು ನೇತೃತ್ವದಲ್ಲಿ ಮುಗಿಸಿ ಯಥಾವತ್ತು ಮತ್ತೆ ತಿರ್ಗಾ ವಾಪಸ್ ಅವರು ವೇದಿಕೆಯ ಅಲ್ಲಿಗೆ ಬಂದು ಇನ್ನು ಕೆಲವೇ ಕ್ಷಣದಲ್ಲಿ ಜನತೆಯನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಾಗ್ತಾರೆ.